ಬಿಗ್ ಬಾಸ್ ವ್ಯವಕಲನ 10 ಖ್ಯಾತಿಯ ತೃತೀಯ ಲಿಂಗಿ ನೀತು ವನಜಾಕ್ಷಿ ತಮ್ಮದೇ ಟ್ಯಾಟೂ ಸ್ಟುಡಿಯೋ ಕೂಡ ಹೊಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟದಿಂದ ಗಮನ ಸೆಳೆದ ನೀತು 49 ದಿನಗಳ ಬಳಿಕ ಎಲಿಮಿನೇಟ್ ಆಗಿ ಹೊರಬಂದಿದ್ದರು. ಮೂಲತಃ ಗದಗ ಜಿಲ್ಲೆಯವರಾದ ನೀತು ಅವರ ಮೂಲ ಹೆಸರು ಮಂಜುನಾಥ್. ಸಂದರ್ಶನವೊಂದಲ್ಲಿ ನೀತು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಂಜುನಾಥ್ ಆಗಿದ್ದ ನಾನು ನೀನು ಆಗಿ ಬದಲಾಗಿದ್ದು ಯಾಕೆ ಎನ್ನುವುದನ್ನು ವಿವರಿಸಿದ್ದಾರೆ. 8ನೇ ತರಗತಿಯಲ್ಲಿ ಇದ್ದಾಗ ತಮ್ಮ ದೇಹದಲ್ಲಾದ ಒಂದಷ್ಟು ಬದಲಾವಣೆಗಳನ್ನು ಬಗ್ಗೆ ತಿಳಿದು ಹೆಣ್ಣಾಗಿ ಬದಲಾಗುವ ನಿರ್ಣಯ ಕೈಗೊಂಡಿದ್ದರು. ಇದಕ್ಕೆ ಅಮ್ಮನ ಬೆಂಬಲವೂ ಸಿಕ್ಕಿತ್ತು ಎಂದಿದ್ದಾರೆ. ನನ್ನಲ್ಲಾದ ಬದಲಾವಣೆಗಳನ್ನು ನೋಡಿ ನನಗೆ ಚಿಂತೆ ಕಾಡಲು ಶುರುವಾಗಿತ್ತು. ಎಷ್ಟು ದಿನ ಮುಖವಾಡದ ಬದುಕು ಎನಿಸುತ್ತಿತ್ತು. ನಾನು ಹೆಣ್ಣಾಗಿ ಜೀವನ ಮಾಡಬೇಕು ಎನಿಸುತ್ತಿತ್ತು. ಈ ರೀತಿ ಪರಿವರ್ತನೆ ಆಗಬೇಕು ಅಂದರೆ ಮಾನಸಿಕವಾಗಿ ಬಹಳ ಧೈರ್ಯ ಇರಬೇಕು. ನಾನೇ ಬದಲಾಗಬೇಕು ಎಂದು ಬಹಳ ತುಡಿತ ಶುರುವಾಗಿತ್ತು. ಹಾಗಾಗಿ ನಾನೇ ಹುಡುಕಾಟ ಶುರು ಮಾಡಿದೆ. ಹಾರ್ಮೋನ್ ಬದಲಾವಣೆ ಬಳಿಕ ಶಸ್ತ್ರಚಿಕಿತ್ಸೆ ಮುಂದಾಗಿದ್ದೆ. ಇಂತಹ ಶಸ್ತ್ರಚಿಕಿತ್ಸೆಗೆ 10 ರಿಂದ 12 ಲಕ್ಷ ಖರ್ಚಾಗುತ್ತದೆ. ಬಳಿಕ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಾಕಷ್ಟು ಹಣ ಬೇಕು. ಶಸ್ತ್ರಚಿಕಿತ್ಸೆ ಆಗುತ್ತಿದ್ದಂತೆ ದಪ್ಪ ಆಗಿ ಬಿಡ್ತೀವಿ. ಅದಕ್ಕೆ ಮತ್ತೆ ಚಿಕಿತ್ಸೆ ಪಡೆಯಬೇಕು. ಹೀಗೆ ಸಾಕಷ್ಟು ಹಣ ಖರ್ಚಾಗುತ್ತದೆ. ನನಗೆ ದೆಹಲಿಯಲ್ಲಿ ಶಸ್ತ್ರಚಿಕಿತ್ಸೆ ಆಯಿತು ಎಂದು ನೀತು ವನಜಾಕ್ಷಿ ವಿವರಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ಬಹಳ ನೋವು ಅನುಭವಿಸಿದೆ. 5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಯುತ್ತದೆ. ಸಿಗ್ಮಾಯ್ಡ್ ಸರ್ಜರಿ ಎಂದು ಅದಕ್ಕೆ ಹೇಳುತ್ತಾರೆ. ಬಹಳ ನೋವಾದರೂ ನಾನು ಅಂದುಕೊಂಡಿದ್ದು ಸಾಧಿಸಿದೆ ಎನ್ನುವ ಸಂತೋಷ ಇರುತ್ತದೆ. ಇದೊಂದು ರೀತಿ ಮರುಹುಟ್ಟು. ಎಲ್ಲ ಸರ್ಜರಿ ಸಕ್ಸಸ್ ಆಗಲ್ಲ. ನಾನು ದೆಹಲಿಗೆ ಹೋದಾಗ ಒಂದೆರಡು ಸರ್ಜರಿ ಫೇಲ್ ಆಗಿದ್ದು ಗೊತ್ತಾಯಿತು. ಈಗ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಪುರುಷರು ಮಹಿಳೆಯಾಗಿ ಸಂಪೂರ್ಣವಾಗಿ ಬದಲಾಗಬಹುದು. ಅಂತಹ ಚಿಕಿತ್ಸೆ ಇದೆ. ಗರ್ಭಕೋಶ ಮಾತ್ರ ಇರಲ್ಲ, ಇನ್ನುಳಿದಂತೆ ಸಂಪೂರ್ಣ ಒಂದು ಹೆಣ್ಣಿನ ರೀತಿಯಲ್ಲಿ ನಾವು ಜೀವನ ಸಾಗಿಸಬಹುದು. ಆ ರೀತಿ ಪರಿವರ್ತನೆ ಆಗಬಹುದು ಎಂದು ನೀತು ವನಜಾಕ್ಷಿ ಹೇಳಿದ್ದಾರೆ. ಸರ್ಜರಿ ಅಂದರೆ ಬಹಳ ರಿಸ್ಕ್. ಬೆಂಗಳೂರಿನಿಂದ ದೆಹಲಿಗೆ ಸರ್ಜರಿ ಮಾಡಿಸಿಕೊಳ್ಳಲು ನಾನು ಒಬ್ಬಳೇ ಹೋಗಿದ್ದೆ. ಅಮ್ಮನಿಗೆ ಹೇಳಿ ಹೋಗಿದ್ದೆ. ದೆಹಲಿಗೆ ಹೋದ ಕೂಡಲೇ ವೈದ್ಯರ ಜೊತೆ ಚರ್ಚೆ ನಡೆಯುತ್ತದೆ. ಯಾವ ರೀತಿಯ ಸರ್ಜರಿ ಎಂದು ಸಮಾಲೋಚನೆ ನಡೆಯುತ್ತದೆ. ಅರ್ಜಿ ಎಲ್ಲ ಭರ್ತಿ ಮಾಡಬೇಕು. ಸರ್ಜರಿ ವೇಳೆ ಪ್ರಾಣಾಪಾಯ ಆದರೂ ಆಸ್ಪತ್ರೆಯವರು ಜವಾಬ್ದಾರರಲ್ಲ ಎಂದು ಬರೆದುಕೊಡಬೇಕು. ಬಳಿಕ ಸರ್ಜರಿ ಪ್ರಕ್ರಿಯೆ ಆರಂಭವಾಗುತ್ತದೆ ಎಂದು ವಿವರಿಸಿದ್ದಾರೆ. ಬಳಿಕ ಬಹಳ ನೋವು ಅನುಭವಿಸಿದೆ. ಅರ್ಜಿ ಭರ್ತಿ ಮಾಡುವಾಗ ನನಗೆ ದುಃಖ ಅಲ್ಲ, ಸಂತೋಷ ಆಗುತ್ತಿತ್ತು. ಸ್ನಾನ ಮಾಡುವಾಗ ನನ್ನ ಖಾಸಗಿ ಅಂಗ ನೋಡಲು ಆಗುತ್ತಿರಲಿಲ್ಲ. ಯಾವಾಗ ಹೆಣ್ಣಾಗಿ ಬದಲಾಗುತ್ತೇನೋ ಎನಿಸುತ್ತಿತ್ತು. ಹಾಗಾಗಿ ಖುಷಿಯಿಂದ ಅರ್ಜಿ ಭರ್ತಿ ಮಾಡಿದೆ. ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಖುಷಿ ಆಗುತ್ತಿತ್ತು. ಅನೇಸ್ಥೆಷಿಯಾ ಕೊಟ್ಟು ಸರ್ಜರಿ ಮಾಡುತ್ತಾರೆ. ಅನೇಸ್ಥೆಷಿಯಾ ಕಮ್ಮಿ ಆಗುತ್ತಿದ್ದಂತೆ ನೋವು ಜಾಸ್ತಿ ಆಗುತ್ತಾ ಹೋಗುತ್ತದೆ. ಡಾಕ್ಟರ್ ಬಂದು ಆಪರೇಷನ್ ಆದ ಭಾಗಕ್ಕೆ ಡ್ರೆಸ್ಸಿಂಗ್ ಮಾಡುವಾಗ ಮತ್ತಷ್ಟು ನೋವಾಗುತ್ತದೆ ಎಂದು ನೀತು ಹೇಳಿದ್ದಾರೆ. ನನಗೂ ಕಾಲೇಜ್ ಸಮಯದಲ್ಲಿ ಲವ್ ಆಗಿತ್ತು. ಆದರೆ ಅದನ್ನು ಅವರಿಗೆ ಹೇಳಿರಲಿಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿದ್ದರಿಂದ ಅದನ್ನು ಮುಂದುವರೆಸಲಿಲ್ಲ ಎಂದು ನೀತು ಹೇಳಿಕೊಂಡಿದ್ದಾರೆ. ನೀತು 2019ರಲ್ಲಿ ಸೂಪರ್ ಕ್ವೀನ್ ಮಿಸ್ ಟ್ರಾನ್ಸ್ ಕ್ವೀನ್ ಪಟ್ಟವನ್ನು ಪಡೆದಿದ್ದರು. 2020ರಲ್ಲಿ ಮಿಸ್ ಇಂಟರ್ನ್ಯಾಷನಲ್ ಕ್ವೀನ್ ಕಿರೀಟ ಮುಡಿಗೇರಿಸಿಕೊಂಡಿದ್ದರು. ಕನ್ನಡ ಚಿತ್ರರಂಗ, ರಂಗಭೂಮಿ ಮತ್ತು ಕಿರುತೆರೆ ಲೋಕದಲ್ಲಿ ಮಿಂಚಿರುವ ನಟಿ ಸುಷ್ಮಾ ವೀರ್ ಮೊದಲ ಸಲ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಹೇಗೆಲ್ಲಾ ತಮ್ಮ ಜೀವನದ ಬದಲಾಗಿತ್ತು ಎಂದು ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಾಗ ಅನೇಕರು ಸರ್ಪ್ರೈಸ್ ಆಗಿಬಿಟ್ಟರು. ಆದರೆ ಆ ಸಮಯದಲ್ಲಿ ತುಂಬಾ ಪರ್ಸನಲ್ ವಿಚಾರಕ್ಕೆ ಸಿಲುಕಿಕೊಂಡಿದ್ದೆ. ಹಲವು ಸಲ ಆಫರ್ ಕೊಟ್ಟು ಕರೆದಿದ್ದರು. ಇಲ್ಲಿ ಬಿಗ್ ಬಾಸ್ ಸರಿ ತಪ್ಪು ಎಂದು ಹೇಳುತ್ತಿಲ್ಲ, ಆದರೆ ವಿಡಿಯೋವನ್ನು ಎಡಿಟ್ ಮಾಡುವಾಗ ಎಡಿಟರ್ಗೆ ತಲೆ ಇರಬೇಕು. ಒಂದೆರಡು ಸಲ ಆಗಲ್ಲ ಬರಲ್ಲ ಎಂದು ಹೇಳಿದೆ. ಆದರೆ 3ನೇ ಸಲ ಏನಾಗಿತ್ತು, ಕಪ್ಪಣ್ಣ ಅವರು ನಮ್ಮ ಫ್ಯಾಮಿಲಿ ಬಹಳಷ್ಟು ಸಲ ಬಹಳಷ್ಟು ವಿಷಯಗಳಲ್ಲಿ ನಮ್ಮ ಫ್ಯಾಮಿಲಿಗೆ ನಿಂತಿದ್ದಾರೆ. ತಾಯಿಗೆ ಅಣ್ಣಗಾಗಿ, ನನಗೆ ಅಂಕಲ್ ಆಗಿ. ಅವರ ಮಗ ಜೆಡಿ ಆಗಷ್ಟೇ ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದರು. ಫ್ಯಾಮಿಲಿ ಬಂದು ಕೇಳಿದಾಗ ನಾನು ಬೇಡ ಎಂದು ಹೇಳುವುದಿಲ್ಲ. ಅವರು ಕೇಳಿದಾಗ ಅಮ್ಮ ಕೂಡ 2 ವಾರ ಅಲ್ವಾ ಹೋಗಿ ಬಾ ಎಂದರು. ಒಪ್ಪಿಕೊಂಡು ಹೋಗಿದ್ದೆ. ಅಲ್ಲಿ 2 ವಾರ ಎಂದವರು 5 ವಾರ ಮಾಡಿಬಿಟ್ಟರು ಎಂದು ರಘುರಾಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸುಷ್ಮಾ ಮಾತನಾಡಿದ್ದಾರೆ. ಬಿಗ್ ಬಾಸ್ ವೇದಿಕೆಗೆ ಮಾಸ್ಟರ್ ಆನಂದ್ ಸೂಕ್ತ ವ್ಯಕ್ತಿ, ಆದರೆ ಅಲ್ಲಿ ತುಂಬಾ ಸಮಸ್ಯೆ ಆಗಿಬಿಟ್ಟಿತ್ತು.
ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ತುಂಬಾ ಸಮಸ್ಯೆ ಆಗುತ್ತಿತ್ತು. ನಾನು ಟ್ರಿಗರ್ ಆಗಿರುವುದನ್ನು ಹಾಕುತ್ತಿದ್ದರು. ವಿಷಯ ಹಾಕುತ್ತಿರಲಿಲ್ಲ. ಒಂದು ಘಟನೆಯ ಹಿನ್ನೆಲೆ ಮತ್ತು ಮುನ್ನೆಲೆ ಹೇಳುತ್ತಿರಲಿಲ್ಲ. ಸೆಲೆಕ್ಟಿವ್ ಸ್ಮಾರ್ಟ್ನೆಸ್ ಅನ್ನೋದು ಎಡಿಟಿಂಗ್ನಲ್ಲಿ ಮಾಡುತ್ತಿದ್ದರು. ಅದು ತುಂಬಾ ದೊಡ್ಡ ತಪ್ಪು. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಘನತೆನೇ ಸುದೀಪ್. 24 ಗಂಟೆಗೆ ಕುಳಿತುಕೊಂಡು ಬಿಗ್ ಬಾಸ್ ಎಪಿಸೋಡ್ಗಳನ್ನು ಸುದೀಪ್ ನೋಡಲಿ ಎಂದು ನಿರೀಕ್ಷೆ ಮಾಡುವುದಿಲ್ಲ. ಆದರೆ ಕ್ಯಾಪ್ಟನ್ ಆಗಿ ತಮ್ಮ ತಂಡಕ್ಕೆ ಗೌರವವನ್ನು ಕೊಟ್ಟೇ ಕೊಡುತ್ತಾರೆ. ಟೀಮ್ನ ಬಿಟ್ಟಿ ಕೊಡುವ ಲೀಡರ್ ಅಲ್ಲ. ಆ ಪರಿಸ್ಥಿತಿಯಲ್ಲಿ ಏನು ಎಡಿಟ್ ಮಾಡಿಕೊಡುತ್ತಿದ್ದರು ಅದೇ ಫೈನಲ್ ಆಗುತ್ತಿತ್ತು. ಅಲ್ಲಿ ರೆಹಮಾನ್ ಮತ್ತು ನೇಹಾ ಅಫೇರ್ನಲ್ಲಿ ಹಾಕಿ ಬಿಟ್ಟಿದ್ದರು. ಅದರಿಂದ ಆಕೆ ಮದುವೆ ಮುರಿದು ಬಿತ್ತು. ಈ ವಿಚಾರದಲ್ಲಿ ಸುದೀಪ್ ಅವರನ್ನು ದೂರಲು ಆಗಲ್ಲ, ನೋಡುತ್ತಿರುವ ವೀಕ್ಷಕರನ್ನು ದೂರಲು ಆಗಲ್ಲ ಎಂದು ಸುಷ್ಮಾ ಹೇಳಿದರು. ನನ್ನ ಸೀಸನ್ನಲ್ಲಿದ್ದ ಪ್ರತಿಯೊಬ್ಬರನ್ನು ನೀವು ಕೇಳಬಹುದು. ನನಗೆ ಮೆಡಿಕೇಶನ್ ಕೊಡುವುದು ನಿಲ್ಲಿಸಿಬಿಟ್ಟರೆ ಇದರಿಂದ 7.8 ಮೆಮ್ಕ್ಲಾಟ್ ನನ್ನ ಲೆಫ್ಟ್ ಆರ್ಟರಿ ಆಗಿಬಿಟ್ಟಿತ್ತು. ನನಗೆ 23 ಸರ್ಜರಿ ಆಗಿತ್ತು ಎಂದು ಅಲ್ಲಿದ್ದವರಿಗೂ ಗೊತ್ತಿತ್ತು. ಆದರೂ ಔಷಧಿ ಕೊಡಲಿಲ್ಲ. ಎಸಿಯಲ್ಲಿ ಇರುವಂತೆ ಇರಲಿಲ್ಲ, ನೀರಿನಲ್ಲಿ ಇಳಿಯುವಂತೆ ಇರಲಿಲ್ಲ. ಆದರೂ ಅದನ್ನು ಮಾಡಿಸಿಬಿಟ್ಟರು. ಹೊರಬಂದ ಮೇಲೆ 6 ಸರ್ಜರಿ ಆಯ್ತು. ನಾನು ಬಿಗ್ ಬಾಸ್ನ ದೂರುತ್ತಿರುವೆ ಅಂದುಕೊಳ್ಳುತ್ತಾರೆ. ಆದರೆ ಒಪ್ಪಿಕೊಳ್ಳುವ ಮುನ್ನ ಹೇಳಿದ ಮಾತುಗಳನ್ನು ಮುರಿದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಇನ್ನಿತರ ಸ್ಪರ್ಧಿಗಳು ನನ್ನ ಪರ ಔಷಧಿಗಳನ್ನು ಕೇಳುತ್ತಿದ್ದರು. ನನಗೆ ಆಗಲೇ ಬೆನ್ನು ಆಪರೇಷನ್ ಆಯಿತು. ಆದರೂ ನನ್ನ ಶ್ರಮ ಹಾಕಿ ಕೆಲಸ ಮಾಡಿದ್ದೀವಿ. ಅಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ದರೂ ಔಷಧಿ ಕೇಳಿದ್ದರೂ ಕೊಡುತ್ತಿರಲಿಲ್ಲ. ಬಿಗ್ ಬಾಸ್ ಹೊರಬಂದ ಮೇಲೆ ನನಗೆ ರಕ್ತ 5.2 ಆಗಿಬಿಟ್ಟಿತ್ತು ಎಂದಿದ್ದರು ಸುಷ್ಮಾ. ಕನ್ನಡ ಚಿತ್ರರಂಗ ಕನ್ನಡ ಕಿರುತೆರೆಯಲ್ಲಿ ಪಟಪಟನೆ ಮಾತನಾಡುವ ಬೊಂಬೆಯಂತ ಸುಂದರಿ ಎಂದರೆ ಎಲ್ಲರಿಗೂ ತಟ್ಟನೆ ನೆನಪಾಗುವುದು ಆಂಕರ್ ಅನುಶ್ರೀ ಎಂದರೆ ತಪ್ಪಾಗಲಾರದು. ಹೌದು, ಸ್ಟಿಲ್ ಬ್ಯಾಚುಲರ್ ಆಗಿರುವ ಅನುಶ್ರೀ ಇತ್ತೀಚೆಗೆ ಮದುವೆಯಾಗಲು ಸಿದ್ಧಳಾಗಿದ್ದೇನೆ ಎಂದು ಹೇಳಿದ್ದರು. ಇದೆಲ್ಲದರ ನಡುವೆ ಶೂಟಿಂಗ್ಗೆಂದು ಕಂಠೀರವ ಸ್ಟುಡಿಯೋಗೆ ಬಂದಾಗ ಟೇಬಲ್ ಮೇಲೆ ಕುಳಿತು ಮುದ್ದಾಡುವಾಗ ಸಿಕ್ಕಿಬಿದ್ದಿದ್ದಾರೆ. ಹೌದು, ಆಂಕರ್ ಅನುಶ್ರೀ ಅವರದ್ದು ಅರುಳು ಹುರಿದಂತ ಸೊಗಸಾದ ಮಾತು, ಮುಖದಿಂದ ಎಂದು ಮಾಯವಾಗದ ಚಂದದ ನಗುವೇ ಇದ್ದೇ ಇರುತ್ತದೆ. ಫ್ಯಾಷನೇಬಲ್ ಉಡುಗೆಗಳು, ಮಸ್ತ್ ಅನ್ನಬಹುದಾದ ಡ್ಯಾನ್ಸ್ ಅನ್ನು ಮಾಡುವ ಮೂಲಕ ಕೋಟ್ಯಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಹಲವು ವರ್ಷಗಳಿಂದ ನಿರೂಪಕಿಯಾಗಿ ಕೆಲಸ ಮಾಡುತ್ತಿರುವ ಅನುಶ್ರೀ ಹಳ್ಳಿಯಿಂದ ಬಂದವನ್ನು, ಅದರಲ್ಲಿಯೂ ಮುಗ್ಧ ವ್ಯಕ್ತಿತ್ವದವರನ್ನು ಹೆಚ್ಚಾಗಿ ಆತ್ಮೀಯತೆ ಬೆಳೆಸಿಕೊಂಡು ಬೆಳೆಸುತ್ತಾರೆ. ಸರಿಗಮಪ ಶೋನಲ್ಲಿ ಹಾವೇರಿಯ ಗಾಯಕ ಹನುಮಂತ ಸೇರಿ ಹಲವರು ಇದಕ್ಕೆ ಉದಾಹರಣೆ ಎಂದೇ ಹೇಳಬಹುದು. ಕೆಲವೊಮ್ಮೆ ಅನುಶ್ರೀ ಮಾತನಾಡುತ್ತಲೇ ವೇದಿಕೆಯ ಬಳಿ ಕುಳಿತು ಮಗುವಾಗುತ್ತಾಳೆ. ಹೀಗಾಗಿ ಅನುಶ್ರೀಯನ್ನು ಕೋಟ್ಯಂತರ ಕುಟುಂಬಗಳು ತಮ್ಮ ಮನೆ ಮಗಳೇ ಎಂದು ಭಾವಿಸಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ವೇದಿಕೆಯಲ್ಲಿ ಎಷ್ಟೇ ಸೊಗಸಾಗಿ ಮಾತನಾಡಿ ಹೆಸರು ಮತ್ತು ಪ್ರಸಿದ್ಧಿಯನ್ನು ಗಳಿಸಿದರೂ ಬಹುತೇಕ ರಿಯಾಲಿಟಿ ಶೋಗಳಲ್ಲಿ ಯಾರಾದರೂ ನೋವನ್ನು ವ್ಯಕ್ತಪಡಿಸಿದರೆ ತಾವೂ ಕೂಡ ಕಣ್ತುಂಬಿಕೊಂಡು ಅವರ ಕಷ್ಟದಲ್ಲಿಯೇ ತಾವು ಪಾಲುದಾರರು ಎಂಬಂತೆ ಭಾಗಿಯಾಗುತ್ತಿದ್ದರು. ಜೊತೆಗೆ ಅಂತಹ ಸನ್ನಿವೇಶದಿಂದ ಕ್ಷಣಾರ್ಧದಲ್ಲಿ ಹೊರಬಂದು ಪುನಃ ಕಷ್ಟದಲ್ಲಿದ್ದವರಿಗೆ ತಾನೇ ಧೈರ್ಯ ಹೇಳಿ ವೇದಿಕೆ ಬಳಿಯಿರುವ ಜಡ್ಜಸ್ಗಳಿಂದಲೂ ಸಾಂತ್ವನ ಮತ್ತು ಧೈರ್ಯದ ಮಾತುಗಳನ್ನು ಹೇಳಿಸಿ ಅಚ್ಚಿಮೆಚ್ಚಿನ ನಿಜ ಜೀವನದ ನಾಯಕಿ ಎನಿಸಿಕೊಂಡಿದ್ದಾರೆ. ವೇದಿಕೆ ಮೇಲೆ ನಡೆಯುವ ಬಹುತೇಕ ಇಂತಹ ಕ್ಷಣಗಳಲ್ಲಿ ಕೆಲವು ಸ್ಕ್ರಿಪ್ಟೆಡ್ ಆಗಿರಬಹುದು. ಆದರೆ ಅನುಶ್ರೀಯನ್ನು ನೋಡಿದರೆ ಯಾವುದೂ ಕೂಡ ಸ್ಕ್ರಿಪ್ಟೆಡ್ ಎಂದು ಕಂಡುಬರದೆ ಟಿವಿ ಪರದೆಯನ್ನು ನೋಡುತ್ತಾ ಕುಳಿತವರೇ ತಮ್ಮ ಕಣ್ಣಾಲಿಗಳನ್ನು ತುಂಬಿಕೊಂಡು ಒರೆಸಿಕೊಂಡಿರುತ್ತಾರೆ. ಕೆಲವು ವರ್ಷಗಳ ಹಿಂದೆ ಆಂಕರ್ ವರ್ಷಗಳ ಹಿಂದೆ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪಕ್ಕೆ ಒಳಗಾಗಿದ್ದರು. ಇನ್ನೇನೋ ಪೊಲೀಸರು ಬಂದು ಅನುಶ್ರೀಯನ್ನು ಅರೆಸ್ಟ್ ಮಾಡಿಯೇ ಬಿಟ್ಟರು ಎನ್ನುವಷ್ಟರಲ್ಲಿ ವಿಚಾರಣೆಯೇ ನಿಂತು ಹೋಯಿತು. ಜೊತೆಗೆ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ವಿಚಾರಣೆ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿಯೂ ವರ್ಗಾವಣೆಯಾದರು. ಬರಬರುತ್ತಾ ಅನುಶ್ರೀ ಮೇಲಿದ್ದ ಆರೋಪ ಸತ್ಯವೋ ಸುಳ್ಳೋ ಎಂಬುದೇ ಮರೆತು ಹೋಯಿತು. ಆದರೆ ಇದೆಲ್ಲ ನೋವಿನಿಂದ ಮತ್ತೆ ಸಿಡಿದು ಬಂದ ಅನುಶ್ರೀ ಮತ್ತದೆ ಸುಂದರ ನಗು, ಚಟಪಟ ಮಾತು, ಮುಗ್ಧ ಮತ್ತು ದುಃಖಿತರ ನೋವು ಆಲಿಯುವ ಹೆಗಲಾಗಿ ತಮ್ಮ ಪ್ರಯಾಣ ಮುಂದುವರೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಇರುವ ಅನುಶ್ರೀಗೆ ಎಲ್ಲರೂ ಕೇಳೋದೊಂದೇ ಪ್ರಶ್ನೆ, ನಿಮ್ಮ ಮದುವೆ ಯಾವಾಗ ಎಂದು. ಇತ್ತೀಚೆಗೆ ಮದುವೆಯ ಬಗ್ಗೆ ಬಹಿರಂಗ ಹೇಳಿಕೆ ಕೊಟ್ಟಿದ್ದ ಅನುಶ್ರೀ ತಾವು ಮದುವೆಯಾಗಲು ನಿರ್ಧರಿಸಿದ್ದು ಶೀಘ್ರವೇ ಎಲ್ಲವೂ ನಡೆಯಲಿದೆ ಎಂದು ಹೇಳಿದ್ದರು. ಆದರೆ ಎಷ್ಟರ ಮಟ್ಟಿಗೆ ಅವರು ಹೇಳಿದಂತೆ ನಡೆದುಕೊಳ್ಳುವರೋ ಅದಕ್ಕೆ ಸಮಯವೇ ಉತ್ತರ ಕೊಡಲಿದೆ. ಅನುಶ್ರೀ ಎಂದಾಕ್ಷಣ ಆಂಕರ್ ಎಂದು ಎಷ್ಟು ಖಚಿತವಾಗಿ ಹೇಳುತ್ತೇವೆಯೋ ಅಷ್ಟೇ ಸತ್ಯವಾಗಿಯೂ ಅವರು ಪ್ರಾಣಿಪ್ರಿಯರೂ ಹೌದು. ಅದರಲ್ಲಿಯೂ ನಾಯಿಮರಿಗಳೆಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಸದಾಕಾಲ ನಾಯಿಮರಿಗಳನ್ನು ತಮ್ಮೊಂದಿಗೆ ಕರೆದುಕೊಂಡೇ ಓಡಾಡುತ್ತಾರೆ. ಹೀಗೆ ಇತ್ತೀಚೆಗೆ ಕಂಠೀರವ ಸ್ಟುಡಿಯೋಗೆ ಶೂಟಿಂಗ್ ಬಂದಿದ್ದ ವೇಳೆ ಕೋಕೋ ಎಂಬ ಮುದ್ದಾದ ನಾಯಿಮರಿ ನೋಡಿ ತಮ್ಮ ಮನಸ್ಸು ಹಿಡಿದಿಡಲಾಗದೆ ಮುದ್ದಾಡಿದ್ದಾರೆ.
ಆದರೆ ಅವರು ಮದುವೆಗೂ ಮೊದಲು ಮುದ್ದಾಡಿದ್ದು ಬೇರಾರನ್ನೂ ಅಲ್ಲ, ಒಂದು ಪುಟಾಣಿ ನಾಯಿಮರಿಯನ್ನು. ಅದರಲ್ಲಿಯೂ ನಾಯಿಮರಿಗೆ ಲಿಪ್ ಟು ಲಿಪ್ ಕಿಸ್ ಮಾಡಿರುವುದನ್ನು ನೋಡಿದ ಅಭಿಮಾನಿಗಳಂತೂ ತರಹೇವಾರಿ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಈ ಹಿಂದೆಯೂ ಅನುಶ್ರೀ ಡ್ರಗ್ಸ್ ಕೇಸ್ನೊಳಗೆ ಸಿಕ್ಕಿಕೊಂಡು ತನ್ನೊಂದಿಗೆ ಯಾರೋ ನೆರವಿಗೆ ಬರುವುದಿಲ್ಲ ಎಂದು ಕುಪಿತಳಾಗಿದ್ದಾಗ ನಾಯಿಯೇ ತುಂಬಾ ಆತ್ಮೀಯತೆ ತೋರಿಸಿತ್ತು. ಆಗಲೂ ತಮ್ಮ ನೆಚ್ಚಿನ ನಾಯಿಯನ್ನು ಮುದ್ದಾಡಿದ್ದರು. ಆಗಲೂ 2020ರ ನವೆಂಬರ್ ನಾಯಿಯೊಂದಿಗೆ ಲಿಪ್ ಟು ಲಿಪ್ ಕಿಸ್ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಈಗಲೂ ಅಂತಹದ್ದೇ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ.